ವಿಶೇಷ ಭೇಟಿಲ್ಲ, ಸದಾ ಭೇಟಿ, ಪದೇ ಪದೇ ಭೇಟಿಯಾಗಿರ್ತದೆ. ವಿಶೇಷವಾಗಿ ದಲಿತ ಸಮಾಜದಲ್ಲಿ ಒಂದು ಸಮಾಜ ಮೀಟಿಂಗ್ ಇತ್ತು. ಗೌತಮ್ ಸದಾನಂದ ಅವರ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇತ್ತು. ಭೇಟಿ ಕೊಟ್ಟು ಅಲ್ಲಿ ಕೆಲವೊಂದು ವಿಷಯ ಚರ್ಚೆ ಮಾಡಿಕೊಂಡು ಮುಂದಿನ 28 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಭೂಮಿಕೆ ಹೆಂಗಿರ್ಬೇಕು ಅನ್ನೋ ತಯಾರಿಗೋಸ್ಕರ ಈಗಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಉಪಚುನಾವಣೆ ಆಗ್ತಾ ಇದೆ. ಬಿಜೆಪಿ ಯಾವ ರೀತಿ ರಣತಂತ್ರವನ್ನು ಹೇಳಿದೆ ಅಂತ ಸರ್ ಕಾಂಗ್ರೆಸ್ ಗೆಲ್ಲಬೇಕು? ಮಾಧ್ಯಮದ ರಣತಂತ್ರ ಬಗ್ಗೆ ಹೇಳಕ್ಕೆ ಬರೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎರಡೂ ಕೇಂದ್ರ ಗೆದ್ದಿಬೋದು ಆಶಾಭಾವನೆಯಿಂದ ಕೆಲಸ ಮಾಡ್ತೀವಿ. ಚುನಾವಣೆಯಲ್ಲಿ ಫಲಿತಾಂಶ ಏನಕ್ಕೆ ಜನರ ಮೇಲೆ ಬಿಟ್ಟಿದ್ವಿ. ಉಚ್ಚಾಟಿತ ಶಾಸಕರು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಒಂದು ಮತಯಾಚನೆ ಮಾಡಿದ್ದಾರೆ ಶರತ್ನಾಳ್ ಅವರು. ಇದರಿಂದ ಏನಾದರೂ ಬಿಜೆಪಿ ಗುರುಸಾಗುತ್ತಂತ ತಮ್ಮ ಅಭ್ಯರ್ಥಿಗೆ ಆಗ್ಬೋದು. ಎಲ್ಲರೂ ನಿರೀಕ್ಷೆಯಂತೆ ಅವರು ಮೊದಲನೇದಾಗಿ ಬಸವನಪಾಡಿ ಯತ್ನಾಳ್ ಅವರು ಉಚ್ಚಾಟನಾದ ಜನರಿಂದ ಒಳ್ಳೆಯ ಕರೆತರು ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಪಾಡಿ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಅದು ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕ್ರೋಢೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಕಾಂಗ್ರೆಸ್ ಯತ್ನಾಳ್ ಯಾವಾಗ ಬರ್ತಾರಂತ ಸರ್ ಬಿಜೆಪಿಗೆ? ಸಾಕಷ್ಟು ರೀತಿ ಹಿಂದೂ ಕಾರ್ಯಕರ್ತರು ಒಂದು ಕಡೆ ಆಶೆ ಸರ್, ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಸ್ವಲ್ಪ ಆಶೆ ಸರ್. ಅದ್ರ ಬಗ್ಗೆ ಹೇಳ್ತೀವಿ. ಯಾವಾಗ ಬಂದರೆ ಒಳ್ಳೆಯದು. ನಾವು ಡೇ ಒನ್ದಿಂದ ಏನು ಸಸ್ಪೆಂಡ್ ಅವತ್ತಿಂದ ನಾವು ಪ್ರಾರಂಭ ಮಾಡಿದ್ರೆ ಇದು ಒಳ್ಳೆಯ ಶುಭ ಸಂಕೇತ. ಅಂತ ಶೀಘ್ರ ನಮ್ಮ ಪ್ರತಿಪಕ್ಷ ಪಾರ್ಟಿಗೆ ಬರ್ಬೋದು. ಅವ್ರು ಹೇಳ್ತಾ ಇದ್ದಾರೆ ಸರ್, ವಿಜೇಂದ್ರ ಅವ್ರ ನಾಯಕತ್ವನೇ ಒಪ್ಪಕ್ಕೆ ರೆಡಿಯಲ್ಲ. ಯಾವ ರೀತಿ ವಿಜೇಂದ್ರ ಅವ್ರು ಮನವೊಲಿಸ್ತಾರೆ ಅಥವಾ ಏನು ಹೈಕಮಾಂಡ್ ಮನವೊಲಿಸುತ್ತಾ ಅಂತ ಅವ್ರನ್ನ ಅಂದ್ರೆ ಮರಳಿ ಬಿಜೆಪಿ ಬರ್ತಾರದ ನೋಡ್ರಿ, ಪದೇ ಪದೇ ನಾವು ನಾಯಕ ಒಪ್ಪಲ್ಲ, ಈ ನಾಯಕ ಹುಡುಗಾಟ ಹಾಕತ್ತವರು. ಒಂದು ಸಲ ಹೇಳಿದ್ರು, ಒಂದು ಬಿಟ್ಟು 10 ಸಲ ಹೇಳಿದ್ರು ಸಾಕು. ಅದನ್ನು ಹೈಕಮಾಂಡ್ ಈ ಮಾತಾಡೋದು ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ. ಬಿಜೆಪಿ ಅತನಿಯಲ್ಲಿ ಯಾವ ರೀತಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಸ್ಟ್ರಾಂಗ್ ಮಾಡ್ತಾರೆ ಅಂತ ಸರ್ ಪದೇ ಪದೇ ಅತನಿಗೆ ಭೇಟಿ ನೀಡ್ತೀರಿ? ನಾವು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮನೆ ಮಾಡ್ಕೊಂಡು ಈಗಾಗಲೇ ನಾನು ಈಗಿನ ಹಾಲಿ ಶಾಸಕರು ಒಳ್ಳೆ BJP ಮರಳಿ ಬರ್ತಾವೆ ಅಂತ ಸೃಷ್ಟಿ ಮಾಡ್ತಾರೆ. ಅವ್ರು ಬರ್ತಾ ಬೇರೆ ವಿಷಯ. ನಾವು ಬರೋದಿಲ್ಲ, ನಾವು ಹೋಗೋದಿಲ್ಲ. ಅದು ಕಷ್ಟ. ಯಾಕಂದ್ರೆ ಅವರು ಬಿಟ್ಟು ಹೋಗುವಾಗ ಯಾವ ಥರ ಮಾತಾಡಿದ್ರೆ ನಾಳೆ ಎಲೆಕ್ಷನ್ LED TV ತೋರಿಸ್ತೀವಿ ಅವ್ರು ಏನು ಭಾಷೆ ಮಾಡಿದ್ರು, ನಮ್ಮ BJP ಬಗ್ಗೆ ಮಾತ್ರ, ನಮ್ಮ ಲೀಡರ್ ಬಗ್ಗೆ ಮಾತ್ರ ಎಲ್ಲ ನೆನಪು ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಒಂದು ಕೈ ಮುಗಿದು ಮತ್ತು ಕಳ್ಕಳಿ ಮನೆ ಮಾಡ್ಬೋದ್ರೆ ಅವ್ರು ಬರೋದಿಲ್ಲ. ಬಂದರೆ ಅವಾಗ ದೇವರ ಬುದ್ಧಿ ಕೂಡ ಮಾಡಕ್ಕೆ ಬರ್ತೈತಿ. ನಾವು ಕೆಲಸ ಪಕ್ಷ ಸಂಘಟನೆ ಮಾಡ್ತೀವಿ. ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸೋದಿ ನಮ್ಮ ಪಕ್ಷ ಬರೋಕ್ಕೆ ಕೊಡೋದಿಲ್ಲ. ಬಂದರೆ ಅವಾಗ ದೇವರ ಏನು ಬುದ್ಧಿ ಕೂಡ ನಾವು ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಅಂತ ಹಾಲಿ ಶಾಸಕರ ಮಧ್ಯೆ ಮತ್ತು ನಿಮ್ಮ ಬಿಜೆಪಿ ಹೈಕಮಾಂಡ್ ನೀಡಿದೆ. ಲಕ್ಷ್ಮಣ ಸವದಿ ಅವರು ಮರಳಿ ಅತಿನಿಧಿ ಬಿಜೆಪಿ ತಗೋಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ? ಯಾಕಂದ್ರೆ ನೀವು ಹೇಳ್ಕೊಂಡಿರ್ತಾ ಇದ್ದಾರೆ, ಅವರಲ್ಲಿ ಹೇಳಲ್ಲ, ನೀವು ಹೇಳ್ತೀನಿ. ಇಲ್ಲ, ಯಾಕೆ ಹೇಳಪ್ಪ, ಅವರು ಪ್ರತಿ ಕೂಟು ಮಾತಾಡ್ತಾರೆ ಜನ. ಅವ್ರು ಹೇಳಿಲ್ಲ ಅಂತ ಅವ್ರು ಹೊರಗೆ ಹೇಳ್ತಾರೆ. ನಾ ಹೆಂಗೆ ಹೇಳ್ತಾರೆ, ನಾ ಹೇಳೋದಂದ್ರೆ ಲಕ್ಷ್ಮಣ ಹೇಳಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ದೀನಿ ನಾನು. ಅವ್ರು ಕಾಂಗ್ರೆಸ್ ಪಕ್ಷ ಹೇಳಿಲ್ಲ. ಯಾಕಂದರೆ ಅವರು 2004ರಿಂದ ಹಿಡಿದು ಡೊಂಗರ್ ಕೆಡುವಂಥ ಸೃಷ್ಟಿಯಲ್ಲಿ ಬಂದು ಕೊನೆಗಳಿಗೆ ಮನಸ್ಸು MLA ಆದರು. ಮುಂದೆ ಎಲ್ಲ ಎಲೆಕ್ಷನ್ದಲ್ಲಿ ಒಂದು ಜಾತಿ ಆಧಾರಿತ ಕೆಲಸ ಮಾಡ್ಕೊಂಡು ಬಂದರು. ಅದನ್ನು ಅವರು ಒಂದು ರಾಜಕಾರಣ ತಂತ್ರ. ಅದ್ರ ಬಗ್ಗೆ ತಪ್ಪು ಅನ್ನಂಗಿಲ್ಲ ನಾನು. ಈಗ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡಿ BJP ಪಕ್ಷ ಗೆಲ್ಸೋಣ. ಅದಕ್ಕೆ ನಿಮ್ಮ ಮುಖಾಂತರ ಹೇಳ್ತೀನಿ. ನಾವು ಈ ಸಲ ಚರ್ಚೆ ಮಾಡೋದು ತಪ್ಪಾಗ್ತದೆ. ಯಾಕೆ ಹೇಳಿದ್ರೆ ನಾನು ತಗ್ತೀನಿ. ಯಾಕಂದರೆ ಪ್ರತಿ ಕೂಟಲ್ಲಿದ್ದವರು ಸಹ ಅವ್ರು ಹೆಬ್ಬಾರಕ್ಕೆ ಮಾತಾಡ್ತಾರೆ. ನಮ್ಮ ಮಂದಿ ಕಂಡುಕೊಂಡಿದ್ದಾರೆ ಸರ್. ಅವ್ರಿಗೆ ಉತ್ತರ ಹೇಳಿದ್ರು ನಾವು ಕಾಂಗ್ರೆಸ್ ಉತ್ತರ ಇಲ್ಲ. ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗಟ್ಟಿ ಕೆಲಸ ಮಾಡಿ ನಾವು ಬರುವಂಥ ಚುನಾವಣೆ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಶಾಸಕ ಸ್ಥಾನಕ್ಕೆ ಇರ್ಬೋದು, ನಾವು ಗಟ್ಟಿಯಾಗಿ BJP ಪಾರ್ಟಿ ಗ್ರಾಸ್ ರೂಟಿಂದ ಕೆಲಸ ಮಾಡಿ ಕೆಳಮಟ್ಟದ ಕಟ್ಟಿ ಮುಂದಿನ 28 ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಮತ್ತೆ ಮಾಡೋಣ. 18ರಲ್ಲಿ ಹೆಂಗೆ ನಾವು ಯಶಸ್ಸು ಕೊಡ್ತೇವೆ ಕಾಂಗ್ರೆಸ್ ಇದ್ದಾಗ ಹಂಗೆ ಸಲ ಕೊಡ್ತೈತೆ ಅನ್ನೋದು ಆಶಾಭಾವನೆ ಕೆಲಸ ಮಾಡ್ತೇವೆ.